ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಯಾಗದಲ್ಲಿ ಪಶುಗಳನ್ನು ಕೊಲ್ಲುವುದು ಅಧರ್ಮವಲ್ಲ ಎಂಬುದನ್ನು ಕುರಿತು ಅಧ್ವರ್ಯವಿಗೂ ಯತಿಗೂ ನಡೆದ ಸಂವಾದವು ಎಂಬ 29ನೇ ಅಧ್ಯಾಯಕ್ಕೆ ಸ್ವಾಗತ. ಬ್ರಾಹ್ಮಣನು ತನ್ನ ಪತ್ನಿಯನ್ನು ಕುರಿತು ಹೇಳುತ್ತಾನೆ, ಕಾಂತೆ, ನಾನು ಗಂಧಗಳನ್ನು ಆಘ್ರಾಣಿಸುವುದಿಲ್ಲ, ರಸವನ್ನು ಸವಿಯುವುದಿಲ್ಲ, ರೂಪವನ್ನು ನೋಡುವುದಿಲ್ಲ, ಸ್ಪರ್ಶವನ್ನು ತಿಳಿಯುವುದಿಲ್ಲ, ಶಬ್ದಗಳನ್ನು ಕೇಳುವುದಿಲ್ಲ, ಮನಸ್ಸಿನಲ್ಲಿ ಯಾವ ಸಂಕಲ್ಪವನ್ನು ಇಡುವುದಿಲ್ಲ. ಸ್ವಭಾವವೆಂಬುದು ತನಗೆ ಇಷ್ಟವಾದ ಕೋರಿಕೆಗಳನ್ನು ಆಶಿಸುವುದು, ತನಗೆ ಆಗದಿದ್ದವರನ್ನು ದ್ವೇಷಿಸತಕ್ಕುದು ಸ್ವಭಾವವೇ. ಕಾಮದ್ವೇಷಗಳು ಉಂಟಾಗುವುದು ಸ್ವಭಾವದಿಂದಲೇ. ಪ್ರಾಣಾಪಾನಗಳೆರಡು ಪ್ರಾಣಿ ದೇಹದಲ್ಲಿ ಎದ್ದುಕೊಂಡು ಮನುಷ್ಯನ ಸುಷುಪ್ತಿ ದಶೆಯಲ್ಲಿಯೂ ಆಹಾರಗಳನ್ನು ಪಕ್ವ ಮಾಡುವುದು ಮುಂತಾದ ಸಹಜ ಕಾರ್ಯಗಳನ್ನು ನಡೆಸುತ್ತಿರುವಂತೆಯೇ ಮನುಷ್ಯನು ಇಷ್ಟಾನಿಷ್ಟಗಳನ್ನು ಕುರಿತು ಚಿಂತಿಸದಿದ್ದರೂ ಸ್ವಭಾವವು ಅದರಲ್ಲಿ ಪ್ರವರ್ತಿಸುವುದು. ಜಾಗರಾವಸ್ಥೆಯಲ್ಲಿ ತೋರುವ ಇವೆಲ್ಲಕ್ಕೂ ಬೇರೆಯಾದ ವಸ್ತುಗಳನ್ನು, ಅವುಗಳ ನಿಯತ ಸ್ವಭಾವಗಳನ್ನು ಮತ್ತು ಪರಮಾತ್ಮನನ್ನು ನಾನು ನನ್ನ ಶರೀರದೊಳಗೆ ಸಾಕ್ಷಾತ್ಕರಿಸುತ್ತಿರುವೆನು. ಆ ಪರಮಾತ್ಮನಲ್ಲಿಯೇ ನೆಲೆಗೊಂಡಿರತಕ್ಕ ನನ್ನ ಮನಸ್ಸು ಬೇರೊಂದನ್ನು ಯಾವ ವಿಧದಿಂದಲೂ ಗಮನಿಸುವುದಿಲ್ಲ. ಹೀಗಿರುವುದರಿಂದ ಕಾಮ, ಕ್ರೋಧ, ಜರಾ, ಮರಣಗಳೊಂದು ನನ್ನನ್ನು ಮುಟ್ಟಲಾರವು. ಯಾವ ಕೋರಿಕೆಗಳನ್ನು ಬಯಸದೆ, ಯಾವ ದೋಷಗಳನ್ನು ದ್ವೇಷಿಸದಿರುವ ನನಗೆ ತಾವರೆ ಎಲೆಯಲ್ಲಿ ಬಿದ್ದ ನೀರು ಅದಕ್ಕೆ ಹೇಗೆ ಅಂಟುವುದಿಲ್ಲವೋ ಹಾಗೆ ಸ್ವಭಾವಜನ್ಯವಾದ ಯಾವ ವಿಕಾರಗಳು ಅಂಟುವುದಿಲ್ಲ. ಅನೇಕ ಸ್ವಭಾವಗಳನ್ನು ನೋಡುತ್ತಾ ನಿತ್ಯವಾಗಿರತಕ್ಕ ಆ ಜೀವನಿಗೆ ಅವನ ಕರ್ಮಗಳು ನಿತ್ಯವೇ ಆಗುವವು. ಆದರೆ ಆ ಕರ್ಮಗಳನ್ನು ಮಾಡಿದರೂ ಸೂರ್ಯ ಕಿರಣಗಳು ಆಕಾಶಕ್ಕೆ ಅಂಟದಂತೆ ಅದರಿಂದ ಉಂಟಾಗುವ ಭೋಗಗಳಲ್ಲಿ ಇವನಿಗೆ ಸಂಬಂಧ ಉಂಟಾಗದು. ಎಲೆ ಕೀರ್ತಿಮತಿ, ಇದೇ ವಿಷಯವಾಗಿ ಒಬ್ಬ ಯತಿಗೂ ಯಾಗಶೀಲನಾದ ಒಬ್ಬ ಅಧ್ವರ್ಯವಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಉದಾಹರಿಸುವರು. ಅದನ್ನು ತಿಳಿಸುವೆನು, ಕೇಳು. ಒಮ್ಮೆ ಒಂದು ಅಜಮೇಧ ಯಾಗದಲ್ಲಿ, ಅಂದರೆ ಆಡನ್ನು ಕೊಂದು ಮಾಡುವಂತಹ ಯಾಗದಲ್ಲಿ ಕೊಲೆಗಾಗಿ ನಿಲ್ಲಿಸಿದ್ದ ಒಂದು ಪಶುವನ್ನು ಕಂಡು ಒಬ್ಬ ಸನ್ಯಾಸಿಯು ಅದರಲ್ಲಿ ಕನಿಕರಗೊಂಡು ಆ ಯಾಗ ಕಾರ್ಯದಲ್ಲಿದ್ದ ಅಧ್ವರ್ಯವನ್ನು ನೋಡಿ, ಅಯ್ಯೋ, ಇದು ಹಿಂಸೆಯಲ್ಲವೇ ಎಂದು ನಿಂದಿಸಿದನು. ಆಗ ಅಧ್ವರ್ಯವು, ಓ ಮುನೀಂದ್ರ, ನೀನು ತಿಳಿದಿರುವುದು ತಪ್ಪು. ಈ ಪಶುವು ಇದರಿಂದ ಕೆಟ್ಟು ಹೋಗುವುದೆಂದು ತಿಳಿಯಬಾರದು. ಇದರಿಂದ ಈ ಪಶುವಿಗೆ ಒಳ್ಳೆಯ ಶ್ರೇಯಸ್ಸೇ ಉಂಟಾಗುವುದು. ಈ ಯಾಗವು ಇದಕ್ಕೆ ಶ್ರೇಯಸ್ಕರವೇ ಹೊರತು ಹಾನಿಕರವಲ್ಲ. ವೇದವೇ ಹೀಗೆಂದು ಹೇಳುವುದು. ಈ ಜಂತುವಿನ ಪಂಚಭೂತಾತ್ಮಕವಾದ ದೇಹದಲ್ಲಿ ಪಾರ್ಥಿವ ಭಾಗವು ಪೃಥ್ವಿಯನ್ನು, ಜಲಭಾಗವು ಜಲವನ್ನು, ನೇತ್ರವು ಸೂರ್ಯನನ್ನು, ಕಿವಿಗಳು ದಿಕ್ಕುಗಳನ್ನು, ಪ್ರಾಣವು ಆಕಾಶವನ್ನು ಸೇರುವವು. ವೇದ ವಿಧಿಯನ್ನು ಅನುಸರಿಸಿ ಈ ಕಾರ್ಯವನ್ನು ಮಾಡುವ ನನಗೂ ಇದರಿಂದ ಯಾವ ದೋಷವೂ ಇಲ್ಲ ಎಂದನು. ಅದಕ್ಕೆ ಆ ಸನ್ಯಾಸಿಯು, ಅಯ್ಯ, ಈ ಯಾಗದಿಂದ ಇದರಲ್ಲಿ ಸಾಯತಕ್ಕ ಈ ಜಂತುವಿಗೆ ಶ್ರೇಯಸ್ಸಾಗುವುದಾದರೆ ನಿನ್ನ ಯಾಗವು ಈ ಪಶುವಿಗೆ ಆದಂತಾಗಿತಲ್ಲವೇ? ಈ ಕೊಲೆಗೆಲಸದಿಂದ ನಿನಗೆ ಬಂದ ಲಾಭವೇನು? ಅಲ್ಲದೆ ನೀನು ವಧಕಾಲದಲ್ಲಿ ಮಂತ್ರವನ್ನು ಹೇಳುವಾಗಲೂ ಇದಕ್ಕೆ ನಿನ್ನ ತಾಯಿಯು ಅನುಮತಿಸಲಿ, ನಿನ್ನ ತಂದೆಯು ಅನುಮತಿಸಲಿ, ನಿನ್ನ ಒಡಹುಟ್ಟಿದವರು, ನಿನ್ನ ಸ್ನೇಹಿತರು ಅನುಮತಿಸಲಿ ಎಂದು ಮಂತ್ರವನ್ನು ಹೇಳುವೆ. ಆಗ ಅವರೆಲ್ಲರೂ ನಿನಗೆ ಈ ಅನುಮತಿಯನ್ನು ಕೊಡಬೇಕಲ್ಲವೇ? ನೀನು ಅವರನ್ನೆಲ್ಲ ಕಂಡು ಅವರ ಅನುಮತಿಯನ್ನು ಕೇಳಿ ಆಮೇಲೆ ಈ ಕಾರ್ಯಕ್ಕೆ ಆಲೋಚನೆ ಮಾಡಬೇಕಲ್ಲವೇ? ಇದಲ್ಲದೆ ಈಗಾಗಲೇ ನಿನ್ನ ಮಂತ್ರದಿಂದ ಈ ಆಡಿನ ಪ್ರಾಣಗಳು ತಮ್ಮ ಉತ್ಪತ್ತಿ ಸ್ಥಾನವಾದ ಆಕಾಶವನ್ನು ಸೇರಿಬಿಟ್ಟವು. ಈಗ ನಿಶ್ಚೇಷ್ಟವಾದ ಶರೀರವೊಂದೇ ಇಲ್ಲಿ ಉಳಿದಿರುವುದೆಂದು ನನಗೆ ತೋರುವುದು. ಚೈತನ್ಯವಿಲ್ಲದೆ ಕೇವಲ ಕಟ್ಟಿಗೆಯಂತಿರುವ ಈ ಜಂತು ಶರೀರದಿಂದ ಯಾಗ ಮಾಡಲು ಯತ್ನಿಸುವ ನಿಮಗೆ ಬರೀ ಕಟ್ಟಿಗೆಯೇ ಪಶುವಿನ ಸ್ಥಾನದಲ್ಲಿ ಇದ್ದಂತಾಯಿತು. ಈ ಕಾರ್ಯವೇನೋ ಹಿಂಸೆ ಎಂದೇ ನನಗೆ ತೋರುವುದು. ಎಲ್ಲ ಧರ್ಮಗಳಿಗಿಂತಲೂ ಅಹಿಂಸೆಯೇ ಉತ್ತಮ ಧರ್ಮವೆಂದು ಹಿರಿಯರು ಹೇಳುವರು. ಆದುದರಿಂದ ಅಹಿಂಸೆ ಇಲ್ಲದ ಕಾರ್ಯವೇ ಪ್ರಶಸ್ತವಾದುದು. ಇದೂ ಅಹಿಂಸೆ ಎಂದೇ ನೀನು ಹೇಳಬಹುದು. ಅಲ್ಲದೆ ಬೇರೆ ಯಾವ ಕಾರ್ಯವನ್ನಾದರೂ ಯಾವುದಾದರೂ ನೆವದಿಂದ ದೂಷಿಸಲು ಅವಕಾಶ ಉಂಟಾದರೂ ಯಾವಾಗಲೂ ಯಾವ ಪ್ರಾಣಿಗೂ ಹಿಂಸೆ ಮಾಡುವುದೇನೋ ಪಾಪವೆಂದೇ ನಮ್ಮ ಅಭಿಪ್ರಾಯವು. ನಮಗೆ ನೀನು ಮಾಡತಕ್ಕ ಈ ಹಿಂಸೆಯು ಪ್ರತ್ಯಕ್ಷವಾದುದರಿಂದ ಇದು ಹಿಂಸೆಯೇ. ಕಣ್ಣಿಗೆ ಕಾಣದಂತೆ ನಡೆದು ಹೋಗತಕ್ಕುದನ್ನು
ಹಿಂಸೆ ಎಂದು ಎಣಿಸಲು ಅವಕಾಶವಿಲ್ಲ ಎಂದನು. ಆಗ ಅಧ್ವರ್ಯವು, ಓ ಬ್ರಾಹ್ಮಣೋತ್ತಮ, ನಿನಗೆ ಇದಕ್ಕಾಗಿ ಒಂದು ನಿದರ್ಶನವನ್ನು ತೋರಿಸುವೆನು. ನೀನು ಭೂಮಿಯಲ್ಲಿರುವ ಗಂಧವೆಂಬ ಗುಣವನ್ನು ಭುಜಿಸುತ್ತಿರುವೆ, ಜಲದಲ್ಲಿರುವ ರಸವನ್ನು ಅನುಭವಿಸುವೆ, ತೇಜೋಗುಣವಾದ ರೂಪವನ್ನು ಗ್ರಹಿಸುವೆ, ಗಾಳಿಯ ಗುಣವನ್ನು ಸ್ಪರ್ಶಿಸುವೆ, ಆಕಾಶಜನ್ಯವಾದ ಶಬ್ದವನ್ನು ಕೇಳುವೆ, ಮನಸ್ಸಿನಿಂದ ಸಂಕಲ್ಪವನ್ನು ಮಾಡುವೆ. ಈ ಭೂತಗಳೆಲ್ಲವೂ ಪ್ರಾಣವುಳ್ಳವುಗಳೇ, ಈ ಪಂಚಭೂತಗಳೆಲ್ಲವೂ ಪ್ರಾಣವುಳ್ಳವುಗಳೇ ಎಂದು ನನ್ನ ಭಾವನೆ. ಆಗ ಈ ಪ್ರಾಣಿಗಳನ್ನೆಲ್ಲ ನೀನು ಹಿಂಸಿಸಿದಂತೆ ಆಗುವುದಿಲ್ಲವೇ? ಇದು ಹಿಂಸೆಯೇ ಆಯಿತಲ್ಲವೇ? ಆದುದರಿಂದ ನೀನಾದರೂ ಹಿಂಸಾ ಕಾರ್ಯವನ್ನು ಬಿಟ್ಟವನೆಂದು ಹೇಗೆ ಹೇಳುವುದು? ಲೋಕದಲ್ಲಿ ಹಿಂಸೆ ಇಲ್ಲದ ಯಾವ ಕಾರ್ಯವೂ ಇಲ್ಲ. ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯವೇನು ಎಂದನು. ಅದಕ್ಕೆ ಆ ಸನ್ಯಾಸಿಯು, ಅಯ್ಯ, ಆತ್ಮನು ಅಕ್ಷರವೆಂದು ಕ್ಷರವೆಂದು ಎರಡು ಬಗೆಯಾಗಿ ಎಣಿಸಲ್ಪಡುವುದು. ಅವುಗಳಲ್ಲಿ ತ್ರಿಕಾಲಗಳಲ್ಲಿಯೂ ಇರುವುದು ಅಕ್ಷರವೆಂದು, ಆ ಮೂರು ಕಾಲಗಳಲ್ಲಿಯೂ ಇಲ್ಲದುದು ಕ್ಷರವೆಂದು ಹೇಳಲ್ಪಡುವುದು. ಪ್ರಾಣ, ನಾಲಿಗೆ, ಮನಸ್ಸು, ಬುದ್ಧಿ ಇವೆಲ್ಲ ಮಾಯೆಯಿಂದ ಉಂಟಾಗತಕ್ಕದು. ಇವುಗಳಿಂದ ಬಿಡಲ್ಪಟ್ಟು ದ್ವಂದ್ವರಹಿತನಾಗಿ, ಆಶಾರಹಿತನಾಗಿ, ಸಮಸ್ತ ಭೂತಗಳಲ್ಲಿಯೂ ಸಮಾನ ಬುದ್ಧಿಯುಳ್ಳವನಾಗಿ, ಮಮತೆಯನ್ನು ಬಿಟ್ಟು ಮನಸ್ಸನ್ನು ಜಯಿಸಿ ಎಲ್ಲ ವಿಷಯಗಳನ್ನು ತೊರೆದವನಿಗೆ ಎಲ್ಲಿಯೂ ಭಯವಿರುವುದಿಲ್ಲ ಎಂದನು. ಆಗ ಅಧ್ವರ್ಯವು, ಓ ಯತಿವರ್ಯ, ಇಂತಹ ವಿಷಯದಲ್ಲಿ ವಿದ್ವಾಂಸರೊಡನೆಯೇ ವಿವಾದಗಳನ್ನು ನಡೆಸಬೇಕು. ನಿನ್ನ ಅಭಿಪ್ರಾಯವನ್ನು ಕೇಳಿ ನನಗೆ ಎಷ್ಟೋ ಬುದ್ಧಿವಿಕಾಸ ಉಂಟಾಯಿತು. ಓ ಪೂಜ್ಯ, ಈಗ ನಿನ್ನ ಉಪದೇಶದಿಂದ ಜ್ಞಾನವನ್ನು ಪಡೆದ ನಾನು ಒಂದು ಮಾತನ್ನು ಹೇಳುವೆನು. ಮಂತ್ರಗಳಿಂದ ಏರ್ಪಟ್ಟ ವ್ರತಗಳನ್ನು ಅನುಷ್ಠಿಸತಕ್ಕ ನನಗೆ ಇದರಿಂದ ದೋಷವೇನೂ ಇಲ್ಲವೆಂದು ಭಾವಿಸುವೆನು ಎಂದನು. ಅದಕ್ಕೆ ಮೇಲೆ ಸನ್ಯಾಸಿಯು ಅವನು ಹೇಳಿದುದು ಯುಕ್ತವೆಂದೇ ತಿಳಿದು ಮುಂದೆ ಬಾಯೆತ್ತದೆ ಸುಮ್ಮನಾದನು. ಅಧ್ವರ್ಯವು ಮೋಹವನ್ನು ಬಿಟ್ಟು ಆ ಯಾಗವನ್ನು ಮುಗಿಸಿದನು. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ಸನ್ಯಾಸಿಯು ಸುಮ್ಮನಾದುದಕ್ಕೆ ಕಾರಣ ಇದು ಮಂತ್ರಗಳಿಂದ ಏರ್ಪಟ್ಟ ವ್ರತವನ್ನು ಅನುಷ್ಠಿಸುತ್ತಿರುವುದು ಈ ಭಾವದಿಂದ ಮಾಡಿದಾಗ ಮಾತ್ರವೇ ಹಿಂಸೆಯಾಗುವುದಿಲ್ಲ. ಅದೇ ರೀತಿ ಅಧ್ವರ್ಯವು ಮೌನವಾಗುವುದಕ್ಕೆ ಕಾರಣ ಆತ ನಾನು ಈ ಕಾರ್ಯವನ್ನು ಮಾಡುತ್ತಿರುವೆ, ಇದರ ಫಲವನ್ನು ನಾನು ಅನುಭವಿಸುತ್ತಿರುವೆ ಎಂಬ ಮೋಹವನ್ನು ಬಿಟ್ಟು ಆ ಯಾಗವನ್ನು ಮುಗಿಸಿದನು. ಹೀಗೆ ಅಭಿಮಾನವನ್ನು ತೊರೆದಾಗ ಮಾತ್ರವೇ ಆ ದೋಷ ಉಂಟಾಗುವುದಿಲ್ಲ. ಬ್ರಹ್ಮಜ್ಞಾನಿಗಳು ಇದೇ ರೀತಿಯಾಗಿ ಮೋಕ್ಷ ಮಾರ್ಗವು ಅತಿ ಸೂಕ್ಷ್ಮವಾದುದು ಎಂಬುದನ್ನು ತಿಳಿದಿರುವರು. ಕಾರ್ಯಜ್ಞನಾದ ಉಪದೇಶಕನಿಂದಲೂ ತಿಳಿದು ಅದರಂತೆ ಅನುಷ್ಠಿಸುವರು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 29ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.